ಸ್ನೇಹಿತರೆ ನಮಸ್ಕಾರ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ, ಹಾಗೆ ಸುದ್ದಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ ಇದು ಒಂದು ಚಿತ್ರವಾದ ಘಟನೆ ದೆಹಲಿಯಲ್ಲಿ ನಡೆದಿದೆ. ಸ್ನೇಹಿತರೆ, ನಿನ್ನೆ ಏನಾಗಿದೆ ಅಂದರೆ, ದೆಹಲಿಯಿಂದ ವಾರಣಾಸಿಗೆ ಹೊರಟಿರುವಂತಹ ಇಂಡಿಗೋ ವಿಮಾನದಲ್ಲಿ ಯಾರೋ ಬಾಂಬ್ ಇಟ್ಟಿದ್ದಾರೆ ಅಂಥೇಳಿ ಒಂದು ಕರೆ ಬರುತ್ತೆ ವಿಮಾನ ನಿಲ್ದಾಣಕ್ಕೆ. ಒಂದು ಸಿಬ್ಬಂದಿಗೆ, ಒಂದು ರಿಸೆಪ್ಷನ್ನಲ್ಲಿ ಇರುವಂತಹ ಸಿಬ್ಬಂದಿಗಳಿಗೆ ಏರ್ಪೋರ್ಟಲ್ಲಿ ಒಂದು ಕರೆ ಬರುತ್ತೆ. ಈಗ ದೆಹಲಿಯಿಂದ ವಾರಣಾಸಿಗೆ ಹೊರಟಿರುವಂತಹ ಇಂಡಿಗೋ ವಿಮಾನದಲ್ಲಿ ಬಾಂಬ್ ಇಡಲಾಗಿದೆ ಅಂತ ಹೇಳಿ ಎಚ್ಚರ ವಹಿಸಿ ಅಂತ ಹೇಳಿ ಒಂದು ಕರೆ ಬರುತ್ತೆ. ಅದರ ಪ್ರಕಾರ ತಕ್ಷಣ ವಿಮಾನದಲ್ಲಿರುವಂತಹ ಸಿಬ್ಬಂದಿಯರಿಗೆ ಏರ್ಪೋರ್ಟಿಂದ ಕರೆ ಮಾಡ್ತಾರೆ, ನೀನು ಟೇಕಪ್ ಆಗಬೇಕು. ಆ ಸಮಯದಲ್ಲಿ ಕರೆ ಬರುತ್ತೆ. ತಕ್ಷಣ ಒಂದು ವಿಮಾನದಲ್ಲಿ 250-300 ಜನ ಮೇಲೆ ಇರ್ತಾರಲ್ವ, ಹಾಗಾಗಿ ಹೇಳಿದ ತಕ್ಷಣವೇ ಜನ ಹೆಂಗಿದ್ರೆ ಹಂಗೆ ಭಯ ಬಿದ್ದು ಜಿಗಿತಾರೆ. ವಿಂಡೋಸ್ಗಳಲ್ಲಿ, ಎಕ್ಸಿಸ್ಟ್ ಡೋರ್ಗಳಲ್ಲಿ ಏನಾದರೂ ಬಾಂಬ್ ಬಿದ್ದರೆ ಒಂದೇ ಸಲ ಬ್ಲಾಸ್ಟ್ ಆಗಿಬಿಡ್ತಾರಲ್ವ, ಸತ್ತೋಗ್ತಾರೆ. ಅಕಸ್ಮಾತ್ ಅದಕ್ಕಿಂತ ಮುಖ್ಯವಾಗಿ ಆರಾಮಾಗಿ ಜಿಗಿದ್ಬಿಡೋಣ ಏನಾದರೂ ಆಗಲಿ ಅಂತ ಹೇಳಿ ತುಂಬ ಜನ ಎಕ್ಸಿಸ್ಟ್ ಡೋರಿಂದ ಆಚೆಗೆ ಜಿಗಿತಾರೆ ಸ್ನೇಹಿತರೆ. ಆದರೆ ಎಲ್ಲ ಜಿಗಿದ ಮೇಲೆ, ಎಲ್ಲ ಆಚೆ ಬಂದ ಮೇಲೆ ವಿಮಾನವನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೆ ಯಾವುದೇ ರೀತಿಯ ಬಾಂಬ್ ಇರಲ್ಲ. ತಕ್ಷಣ ಒಳ್ಳೆಯದಾಯಿತು. ಅಕಸ್ಮಾತ್ ಬಾಂಬ್ ಬಿದ್ದಿದ್ರೆ, ನಿಜವಾಗ್ಲೂ ಬಾಂಬ್ ಬಿದ್ದು ಬ್ಲಾಸ್ಟ್ ಆಗಿದ್ದರೆ ಸುಮಾರು ಅಂದರೆ 250-300 ಜನ ಪ್ಯಾಸೆಂಜರ್ಗಳಿದ್ದರು ವಾರಣಾಸಿಗೆ ಹೊರಟಿರುವಂತಹ ಇಂಡಿಗೋ ವಿಮಾನದಲ್ಲಿ. ದೆಹಲಿಯಿಂದ ವಾರಣಾಸಿಗೆ ಹೊರಟಿರುವಂತಹ ವಿಮಾನದಲ್ಲಿ ಯಾವಾಗ ಒಂದು ದೆಹಲಿ ಏರ್ಪೋರ್ಟ್ಗೆ ಕರೆ ಬರುತ್ತೆ, ಈ ರೀತಿ ವಿಮಾನದಲ್ಲಿ ಒಂದು ಬಾಂಬ್ ಇಡಲಾಗಿದೆ, ತಕ್ಷಣ ಎಚ್ಚರ ವಹಿಸಿ ಅಂತ ಹೇಳಿದ ತಕ್ಷಣ ಜನರಿಗೆ ಮಾಹಿತಿ ಕೊಟ್ಟ ತಕ್ಷಣ ಎಕ್ಸಿಸ್ಟ್ ಡೋರ್ಗಳಲ್ಲಿ ಮಹಿಳೆಯರು, ಪುರುಷರು ಎಲ್ಲ ಜಿಗಿತಾರೆ ಸ್ನೇಹಿತರೆ. ಆದರೆ ಎಲ್ಲ ಆಚೆ ಬಂದುಬಿಟ್ಟು ದೂರ ಒಂದು ನೋಡಿದಾಗ ಪೊಲೀಸ್ ಅಧಿಕಾರಿಗಳು ಚೆಕ್ ಮಾಡ್ತಾರೆ, ಬಾಂಬ್ ಏನಾದರೂ ಇಟ್ಟಿದ್ದಾರೆ ಅಂಥೇಳಿ. 2 ತಾಸು ಆದಮೇಲೆ ಯಾರು ವಿಮಾನದ ಖಾಲಿ ಆದಮೇಲೆ ಯಾರು ವಿಮಾನದ ಹತ್ತಿರ ಹೋಗಲ್ಲ. ಆದರೆ 1-2 ತಾಸು ಆದಮೇಲೆ ಹೋಗಿ ಚೆಕ್ ಮಾಡ್ತಾರೆ, ಯಾವುದೇ ರೀತಿಯ ಬಾಂಬ್ ಇರಲ್ಲ. ಏನಕ್ಕೆ ಈ ರೀತಿ ಮಾಡ್ತಾರೋ ಗೊತ್ತಾಗ್ತಿಲ್ಲ. ಎಲ್ಲಿಂದ ಕರೆ ಬಂದಿದೆಯೋ ಪೊಲೀಸ್ ಅಧಿಕಾರಿಗಳು ಅದನ್ನು ತನಿಖೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಈ ರೀತಿ ಜೀವ ಬೆದರಿಕೆ ಇದೆ ಅಂದ ತಕ್ಷಣ ಮನುಷ್ಯರು ಯಾರೇ ಆಗಲಿ ನೋಡಿ, ವಿಮಾನದಲ್ಲಿ ಹೋಗುವಂಥ ವಿಮಾನದಲ್ಲಿ ಜಿಗಿತಾರಂದರೆ ಎಷ್ಟು ಭಯ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ, ಈ ರೀತಿ ಕರೆಗಳು ಬಂದಾಗ ಸುಮ್ಮನೆ ಯೋಚನೆ ಮಾಡಿ ಹೋಗಬೇಕಾಗುತ್ತೆ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.